ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರ ತುಂಬಾ ಮೂವಿ ಅಪ್ಡೇಟ್ಸ್. ಕೂಲಿ ಸಿನಿಮಾದಲ್ಲಿ ರಚಿತಾ ರಾಮ್ ಹಾಗೇನೆ ಉಪೇಂದ್ರ. ಭೈರತಿ ರಣಗಲ್ ರಿಲೀಸ್ ಡೇಟ್ ಕನ್ಫರ್ಮ್. ಕಲ್ಕಿ ಚಾಪ್ಟರ್ 2 ರಿಲೀಸ್ ಡೇಟ್ ಫಿಕ್ಸ್ ಆಯ್ತು. ಸೂರ್ಯ ಅವರ ಕಂಗುವ ಸಿನಿಮಾ ಪೋಸ್ಟ್ ಪೋನ್. ಇದೇ ತರ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡರ್ಗೂ ನೋಡಿ ಶುರು ಮಾಡೋಣಾಗಿದ್ರೆ ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದ್ರೆ ಈ ವಾರ ರಿಲೀಸ್ ಆಗಿರುವಂತ ಲಾಫಿಂಗ್ ಬುದ್ಧ 2.6 crore ನ ಕಲೆಕ್ಷನ್ ಮಾಡಿದೆ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಪೆಪೆ ಸಿನಿಮಾ ಮೊದಲನೇ ದಿನ ಓಪನಿಂಗ್ ಸೂಪರ್ ಡೂಪರ್ ಆಗಿತ್ತು. 70 ಲಕ್ಷನ ಕಲೆಕ್ಷನ್ ಮಾಡಿತ್ತು. ಓವರ್ ಆಲ್ ದ ಕರ್ನಾಟಕ ಸೆಕೆಂಡ್ ಡೇ ಫುಲ್ ಡೌನ್ ಆಗೋಗುತ್ತೆ 60 ಲಕ್ಷಕ್ಕೆ. ಇನ್ನು ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಐಪ್ ಜಾಸ್ತಿ ಆಗುತ್ತೆ. ಈ ಸಿನಿಮಾ ಓವರ್ ಆಲ್ ಗೆ ಕಲೆಕ್ಷನ್ ಮಾಡಿರೋದು 2.20 ಕೋಟಿಯನ್ನ. ಮೊದಲನೇದಾಗಿ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಿರೋ ಭೈರತಿ ರಣಗಲ್ ಈ ಸಿನಿಮಾ ಅಫಿಷಿಯಲ್ ಆಗಿ ಪೋಸ್ಟ್ ಪೋನ್ ಆಯ್ತು ನವೆಂಬರ್ 15ಕ್ಕೆ. ಆಗಸ್ಟ್ 15ರಲ್ಲಿ ಬರ್ಬೇಕಾದಂತ ಈ ಸಿನಿಮಾ ಈಗ 5 ತಿಂಗಳು ಮುಂದೆ ಪೋಸ್ಟ್ ಪೋನ್ ಆಗ್ಬಿಟ್ಟಿದೆ. ರಜನಿಕಾಂತ್ ಅವ್ರು ಆಕ್ಟ್ ಮಾಡ್ತಿರೋಂತ ಕೂಲಿ ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ಗಳನ್ನ ಅಫಿಷಿಯಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತಾ ಬರ್ತಾ ಇದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ರಚಿತಾ ರಾಮ್ ಹಾಗೇನೆ ಉಪೇಂದ್ರ ಅವ್ರನ್ನ ಅಫಿಷಿಯಲ್ ಆಗಿ ಕಲ್ಲೇಶ ಅನ್ನೋ ಒಂದು ಕ್ಯಾರೆಕ್ಟರ್ ಮುಖಾಂತರ ಅಫಿಷಿಯಲ್ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರೆ. ರಚಿತಾ ರಾಮ್ ಬಗ್ಗೆ ಇನ್ನು ಯಾವುದೇ ರೀತಿಯ ಅಫಿಷಿಯಲ್ ಪೋಸ್ಟರ್ ಗಳನ್ನ ಬಿಟ್ಟಿಲ್ಲ. ಬಟ್ ರೂಮರ್ಸ್ ಗಳ ಪ್ರಕಾರ ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ಸುಬೀನ್ ಅವರು ದಯಾಲ್ ಆಗಿ ಕಾಣಿಸ್ಕೊತಾ ಇದಾರೆ. ಅವರ ಒಂದು ಅಫಿಷಿಯಲ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ನಾಗಾರ್ಜುನ್ ಅವರು ಸೈಮನ್ ಆಗಿ ಕಾಣಿಸ್ಕೊತಾ ಇದಾರೆ. ಅದರ ಒಂದು ಅಫಿಷಿಯಲ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಶ್ರುತಿ ಹಾಸನ್ ಈ ಸಿನಿಮಾದಲ್ಲಿ ಪ್ರೀತಿಯಾಗಿ ಕಾಣಿಸ್ಕೊತಾ ಇದಾರೆ. ಕೊನೆಯದಾಗಿ ಸತ್ಯರಾಜ್ ಅವರು ರಾಜಶೇಖರ್ ಆಗಿ ಕಾಣಿಸ್ಕೊತಾ ಇದಾರೆ. ಈ ಎಲ್ಲಾ ಪೋಸ್ಟರ್ ಗಳಲ್ಲೂ ಕಾಮನ್ ಆಗಿರೋದು ಎಲ್ಲರ ಶೇಡ್ ಕೂಡ ಬ್ಲಾಕ್ ಅಂಡ್ ವೈಟ್ ಆಗಿದೆ. ಬಟ್ ಅವ್ರು ಹಿಡಿದಿರುವಂತ ಐಟಮ್ ಗಳು ಕೈಯಲ್ಲಿ ಗೋಲ್ಡ್, ಅಂದ್ರೆ ಈ ಸಿನಿಮಾ ಗೋಲ್ಡ್ ಸ್ಮಗ್ಲಿಂಗ್ ಮೇಲೆ ಆಗ್ತಾ ಇರೋದು ಅಂತ ಅಫಿಷಿಯಲ್ ಆಗಿ ನಾವುಗಳೇ ಕನ್ಫರ್ಮ್ ಮಾಡ್ಕೋಬೇಕು. ರೂಮರ್ಸ್ ಗಳ ಪ್ರಕಾರ ಈ ಸಿನಿಮಾದಲ್ಲಿ ಇನ್ನೊಂದೆರಡು ಕ್ಯಾರೆಕ್ಟರ್ ಗಳು ಕೂಡ ಆಡ್ ಆಗಿದಾವೆ ಬಾಲಿವುಡ್ ಕಡೆಯಿಂದ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ರಣಬೀರ್ ಸಿಂಗ್ ಅವರು ಕೂಡ ಈ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಇದೆ. ಬಟ್ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಪೋಸ್ಟರ್ ಕೂಡ ಬಿಟ್ಟಿಲ್ಲ. ಈಗ ಏನ್ ನೋಡಿದ್ರೆ ಇಷ್ಟನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಮೇನ್ ಆಗಿ ಟಾಕ್ಸಿಕ್ ಕಡೆ ಬರೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಆಕ್ಟ್ ಮಾಡ್ತಾರ. ಈ ಸಿನಿಮಾದಲ್ಲಿ ಬಾಲಿವುಡ್ ನ ಒಂದು ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಿದೆ. ಡ್ಯಾರೆಲ್ ಡಿ ಸಿಲ್ವಾನ್ ಅವರು ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ಆಕ್ಟರ್ ಇವರು. ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ಗಳನ್ನ ಹಾಲಿವುಡ್ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಅದನ್ನು ನೋಡಿದ್ರೆ ಈ ಸಲ ಟಾಕ್ಸಿಕ್ ಸಿನಿಮಾ ಪ್ಯಾನ್ ವರ್ಲ್ಡ್ ಅಲ್ಲ ಪ್ಯಾನ್ ಯೂನಿವರ್ಸ್ ಆಗಿ ಬರೋದಕ್ಕೆ ಹೋಗ್ತಾ ಇದೆ ಅಂತ ಈ ಆಕ್ಟರ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ದುನಿಯಾ ವಿಜಯ್ ಅವರ 30ನೇ ಸಿನಿಮಾನ ಕೂಡ ಅನೌನ್ಸ್ಮೆಂಟ್ ಆಗಿ ಹೊಸ ಒಂದು ಫಸ್ಟ್ ಲುಕ್ ನ ನೀವು ನೋಡಬಹುದು. ಹಿಂದೆ ಇರೋ ಆ ಪ್ರಾಣಿಗೆ ನಾವು ನಮ್ ಸೈಡ್ ಅಲ್ಲಿ ಅಂತಗೊಂತ ಅಂತ ಕರಿತೀವಿ. ಆಕ್ಚುಲ್ ಆಗಿ ಅದಕ್ಕೆ ಪರ್ಟಿಕ್ಯುಲರ್ ಒಂದು ನೇಮ್ ಇದೆಯಲ್ಲ, ಅದು ನಮ್ಮ ಪ್ರಾಣಿಗೂ ಗೊತ್ತಿಲ್ಲ. ವಿಷಯ ಏನಪ್ಪಾ ಅಂದ್ರೆ ಈ 30ನೇ ಸಿನಿಮಾ ಬರ್ತಾ ಇದೆಯಲ್ಲ, ಇದು ಸಲಾಗ ಮತ್ತೆ ಭೀಮುದ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ ರೂಮರ್ಸ್ ಗಳು. ಅಂದ್ರೆ ಅದಕ್ಕೆ ಹೂಡಿಕೆ ಆಗಿರುವಂತ ಪ್ರೊಡ್ಯೂಸರ್ ಇದಕ್ಕೂ ಹೂಡಿಕೆ ಆಗ್ತಾ ಇದಾರೆ. ಆ ಎರಡೂ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಆಕ್ಟ್ ಮಾಡಿದಾರೋ, ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಾರೋ, ಯಾರ್ಯಾರೆಲ್ಲ ಟೆಕ್ನಿಷಿಯನ್ ಗಳು ವರ್ಕ್ ಮಾಡಿದಾರೋ ಅವರೇ ಸೇರ್ಕೊಂಡು ಈ 30ನೇ ಸಿನಿಮಾನು ಕೂಡ ಮಾಡ್ತಾ ಇದಾರೆ. ಒಟ್ಟಿನಲ್ಲಿ ದುನಿಯಾ ವಿಜಯ್ ಅವರು ಅವ್ರದೇ ಆದಂತ ಹೊಸ ಒಂದು ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಯೂನಿವರ್ಸ್ ಅಲ್ಲಿ ಅವರೇ ರಾಜನಾಗಿ ಆಳೋದಕ್ಕೆ ಸಿಂಗಲ್ ಮ್ಯಾನ್ ಆರ್ಮಿ ರೆಡಿ ಆಗಿದ್ದಾರೆ. ಈ ಹಿಂದೆ ದೊಡ್ಡ ರೂಮರ್ಸ್ ಬಂದಿತ್ತು, ವಿಜಯ್ ದೇವರಕೊಂಡ ಅವ್ರ ಜೊತೆಗೆ ರುಕ್ಮಿಣಿ ವಸಂತ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ದೊಡ್ಡ ರೂಮರ್ ಹರಿದಾಡ್ತಾ ಇತ್ತು. ಈಗ ಅದು ಸುಳ್ಳು ಅಂತ ಗೊತ್ತಾಗೋಯ್ತು. ರುಕ್ಮಿಣಿ ವಸಂತ್ ಅವರು ವಿಜಯ್ ದೇವರಕೊಂಡ ಅವ್ರ ಜೊತೆಗಲ್ಲ ರಾಮ್ ಪೋತಿನೇನಿ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮ್ ಮಾಡ್ತಾ ಇದೆ ಪಬ್ಲಿಕ್ ಟಿವಿ. ವಿಜಯ್ ಸೇತುಪತಿ ಕಾರ್ತಿಕೇಯ ಅವ್ರ ಜೊತೆಗೆ ಈಗ ತಮಿಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ ರುಕ್ಮಿಣಿ ವಸಂತ್ ಅವರು. ಅಲ್ಲಿಂದ ಡೈರೆಕ್ಟ್ ಆಗಿ ತೆಲುಗುಗೆ ರಾಮ್ ಪೋತಿನೇನಿ ಅವರ ಮುಂದೆ ಬರುವಂತ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಪಬ್ಲಿಕ್ ಟಿವಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದೆ. ಕನ್ನಡದಲ್ಲಿ ಮತ್ತೊಂದು ವೈಲೆನ್ಸ್ ಸಿನಿಮಾ ಬರ್ತಾ ಇದೆ. ಮೊದಲು ಆಗಿರೋ ಕಥೆನ ಹೇಳ್ಬಿಟ್ಟು ಆಮೇಲೆ ಇದು ಹೆಂಗಾಯ್ತು ಅನ್ನೋ ಒಂದು ಸ್ಟೋರಿನ ತೋರ್ಸೋದು ಕೊಟ್ಟಿದ್ದಾರೆ. ಆಪರೇಷನ್ ಲಂಡನ್ ಕೆಫೆ ಅಂದ್ರೆ ಈಗಾಗ್ಲೇ ಕಾಂತಾರ ಸಿನಿಮಾ ನೋಡಿದಿರ. ಕಾಂತಾರದಲ್ಲಿ ಆಗೋಗಿರೋ ಸ್ಟೋರಿನ ನಾವ್ ಯಾವ ರೀತಿ ಈಗ ನೋಡಿದೀವೋ ಅದೇ ರೀತಿ ಈಗ ಮುಂಬರುವಂತ ಸಿನಿಮಾ ಹಿಂದೆ ನಡೆದಿರುವಂತ ಸ್ಟೋರಿ ಇದನ್ನೇ ಕಾಪಿ ಮಾಡ್ತಾ ಇದಾರೆ. ಆಪರೇಷನ್ ಲಂಡನ್ ಕೆಫೆ ಪೋಸ್ಟರ್ ತುಂಬಾ ವೈರಲ್ ಆಗ್ತಾ ಇದೆ. ಬ್ಲಾಕ್ ಅಂಡ್ ವೈಟ್ ಶೇಡ್ ಅಲ್ಲಿ ತುಂಬಾ ವೈಲೆನ್ಸ್ ತರ ಕಾಣಿಸ್ತಾ ಇದೆ. ನೋಡೋಣ ಏನ್ ಪ್ರಯೋಗ ಮಾಡ್ತಾರೆ ಇವರು ಅಂತ. ಸೂರ್ಯ ಅವರ ಕಂಗುವ ಸಿನಿಮಾ ಅಕ್ಟೋಬರ್ 10ನೇ ತಾರೀಕಿಗೆ ರಿಲೀಸ್ ಆಗೋದಕ್ಕೆ ಫಿಕ್ಸ್ ಆಗಿತ್ತು. ಅದಾದ ಒಂದು ವಾರಕ್ಕೆ ರಜನಿಕಾಂತ್ ಅವರ ವೇಟೈನ್ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅದೇ ತಿಂಗಳು ಅದೇ ದಿನ. ಇಬ್ರು ದೊಡ್ಡ ಲೆಜೆಂಡ್ ಗಳು, ಅದರಲ್ಲೂ ರಜನಿಕಾಂತ್ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇದಾರೆ ಅಂತ ಈ ಎರಡು ಸಿನಿಮಾ ಕ್ಲಾಶ್ ಆಗೋದನ್ನ ತಪ್ಪಿಸಿದ್ದಾರೆ. ಈಗ ಅಫಿಷಿಯಲ್ ಆಗಿ ಸೂರ್ಯ ಅವರ ಕಂಗುವ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾನ ನೋಡ್ಬೋದು ನೀವು. NTR ಅವರು ಆಕ್ಟ್ ಮಾಡ್ತಿರುವಂತ ದೇವರ ಸಿನಿಮಾದಲ್ಲಿ ದೊಡ್ಡ ಒಂದು ಮೇಜರ್ ಅಪ್ಡೇಟ್ ಬಂದ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಇವರು ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊತಾರಂತೆ. ಇದು ಜಸ್ಟ್ ರೂಮರ್ ಅಷ್ಟೇನೆ. ಟ್ರೈಲರ್ ಬಂದ್ಮೇಲೆ ಇದು ಸ್ವಲ್ಪ ಕನ್ಫರ್ಮ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇದೆ. ಈ ವಾರ ನಾನಿಯವರ ಸೂರ್ಯ ಸ್ಯಾಟರ್ಡೆ ಸಿನಿಮಾ ರಿಲೀಸ್ ಆಯ್ತು. ಈ ಸಿನಿಮಾಗೆ ಕನ್ನಡದಿಂದ ಶಿವರಾಜ್ ಕುಮಾರ್ ಅವರು, ಶಿವಣ್ಣ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಭೈರತಿ ರಣಗಲ್ ಟೀಮ್ ಕಡೆಯಿಂದ. ಇನ್ನು ಈ ವಾರದ ಹಾಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಪ್ರೆಸ್ ಮೀಟ್ ಅಲ್ಲಿ ಅವರ ಒಂದು ಬರ್ತ್ಡೇ ದಿನ ಏನೇನೆಲ್ಲ ಆಕ್ಟಿವಿಟಿ ನಡೀಬಹುದು, ಹಾಗೇನೆ ಅವ್ರ ಕೈಯಿಂದ ಇನ್ನು ಏನೇನೋ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು. ಅವರ ಒಂದು ಇಂಟೆಲಿಜೆಂಟ್ ಮೈಂಡ್ ನ ಯೂಸ್ ಮಾಡಿ ಅವರನ್ನೇ ಡೈವರ್ಟ್ ಮಾಡ್ಬಿಟ್ರು. ಅನೂಪ್ ಪಂಡ್ಯಾರಿ ಅವರು ಅಫಿಷಿಯಲ್ ಆಗಿ ಅವರ ಅಕೌಂಟ್ ಅಲ್ಲಿ ಪೋಸ್ಟ್
ಮಾಡ್ಕೊಂಡಿದ್ದಾರೆ. ಬಿಲ್ಲ ರಂಗ ಭಾಷಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನ ಅಂದ್ರೆ ಇವತ್ತು 10 ಗಂಟೆಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಹಾಗೇನೆ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಕೂಡ ಇವತ್ತು ಬರುತ್ತೆ ಅಂತ ಒಂದು ಸಣ್ಣ ರೂಮರ್ ಇದೆ, ಕಾದು ನೋಡೋಣ. ಭಟ್ರು ಅವರು ಹೊಸ ಸಿನಿಮಾನ ಮಾಡೋದಕ್ಕೆ ಹೋಗ್ತಾ ಇದಾರೆ. ಕಾಮಿಡಿ ಕಿಲಾಡಿಗಳಲ್ಲಿ ಆಕ್ಟ್ ಮಾಡಿರುವಂತ ಮಡೆನೂರ್ ಮನು ಇವ್ರನ್ನ ಹಾಕೊಂಡು ಕುಲದಲ್ಲಿ ಕೀಳೆ ಯಾವುದೋ ಒಂದು ಹೊಸ ಸಿನಿಮಾನ ಮಾಡ್ತಾ ಇದಾರೆ. ಅಫಿಷಿಯಲ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಹಾಕೊಡಿ. ಇನ್ನು ಪ್ರಭಾಸ್ ಅವರ ಕಲ್ಕಿ ಚಾಪ್ಟರ್ 2 ಇದರ ರಿಲೀಸ್ ಡೇಟ್ ಕೂಡ ರೂಮರ್ಸ್ ಪ್ರಕಾರ 2025 ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಗುಸು ಪಿಸು ಬರ್ತಾ ಇದೆ. ಇನ್ನು ರವಿಶಂಕರ್ ಅವರು ನಿಮ್ಗೆಲ್ಲ ಗೊತ್ತೇ ಇದೆ, ಇವರ ಮಗ ಅಫಿಷಿಯಲ್ ಆಗಿ ಹೊಸ ಮೂವಿ ಮುಖಾಂತರ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ. ಸುಬ್ರಹ್ಮಣ್ಯ ಅನ್ನೋ ಒಂದು ಹೊಸ ಮೂವಿ ಮುಖಾಂತರ ಅಫಿಷಿಯಲ್ ಆಗಿ ಒಂದು ಹೊಸ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಡೈಲಾಗ್ ಕಿಂಗ್ ಅಂತಾನೆ ಕರೆಸ್ಕೊತಾರಂತ ಪ್ರದೀಪ್ ಈಶ್ವರ್ ಅವರು ನಿಮ್ಗೆಲ್ಲ ಗೊತ್ತೇ ಇದೆ, ಶಾಸಕರು. ಇದೀಗ ಇವರು ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಒಂದು ದೊಡ್ಡ ರೂಮರ್ ಇದೆ. ಅದು ವಿಶ್ವಂಬರ ಸಿನಿಮಾದಲ್ಲೇ ಇವ್ರಿಗೆ ಚಾನ್ಸ್ ಸಿಗ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದಾರೆ. ಈ ಮೂವಿ ಟೀಮ್ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾರಂತೆ, ಬಟ್ ಇವ್ರ ರೆಸ್ಪಾನ್ಸ್ ಏನಾಗಿದೆ ಅಂತ ಇನ್ನೂ ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಕಾದ್ರೆ ಇವರು ಚಿರಂಜೀವಿ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಅವರು ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮ್ ಗೊತ್ತಾಗುತ್ತೆ. ಇನ್ನು ಅಲ್ಲು ಅರ್ಜುನ್ ಅವರು ಆಕ್ಟ್ ಮಾಡ್ತಾರಂತ ಪುಷ್ಪ ಚಾಪ್ಟರ್ 2 ಈ ಸಿನಿಮಾ ಅಫಿಷಿಯಲ್ ಆಗಿ OTT ರೈಟ್ಸ್ ಸೋಲ್ಡ್ ಔಟ್ ಆಗೋಯ್ತು. ಟೋಟಲ್ ಆಗಿ 5 ಲ್ಯಾಂಗ್ವೇಜ್ ಸೇರಿ 270 ಕೋಟಿಗೆ ಈ ಸಿನಿಮಾನ ಸೇಲ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಲಾಫಿಂಗ್ ಬುದ್ಧ ಸಿನಿಮಾ ನೋಡಿ ಫುಲ್ ಆಡಿಯನ್ಸ್ ಗಳೆಲ್ಲ ರೊಚ್ಚಿಗೆದ್ಬಿಟ್ಟಿದ್ದಾರೆ, ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ ಅಂತ. ಇದೇ ಗ್ಯಾಪ್ ಅಲ್ಲಿ ಪ್ರಮೋದ್ ಶೆಟ್ಟಿ ಅವರು ಇನ್ನೊಂದು ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡಿ ಜೊತೆಗೆ ಟೀಸರ್ ಕೂಡ ಬೇಗ ಬರುತ್ತೆ, ಕಾಯ್ತಾರಿ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಕರಿನಾರು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಅಂತ ಹೊಸ ಮೂವಿ ಟೈಟಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಟೀಸರ್ ಬೇಗ ಬರುತ್ತೆ, ಕಾಯ್ತಾ ಇರಿ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.